ಅವರು ಇಷ್ಟು ದಿನಗಳ ಕಾಲ ಪಬ್ಲಿಕ್ ಡೊಮೈನ್ಗೆ ಅಂಬೇಡ್ಕರ್ ಆಗಲಿ ಬಸವಣ್ಣ ಆಗಲಿ ಈ ವಿಚಾರಧಾರೆಗಳನ್ನು ಹೇಳುವ ಮೂಲಕ ಒಂದು ದೊಡ್ಡ ವರ್ಗದ ಶತ್ರುತ್ವವನ್ನು ಕಟ್ಕೊಳ್ತಾರೆ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಷ್ಟು ಮಾತ್ರದ ಕೆಲಸವನ್ನಾದರೂ ಮಾಡಿದ್ದಾರೆ ಇವರು. ಅವ್ರನ್ನ ಈಸಿಯಾಗಿ ಕೆಂಡ ತುಳಿದ್ರು ಅಂತ ಹೇಳ್ಬಿಟ್ಟು ಆ ಒಂದು ಘಟನೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅವರನ್ನು ದೂರ ಇಡಿ ಅಂತ ಹೇಳ್ಬಿಟ್ಟು ಸಂದೇಶವನ್ನು ಸಾರುವಂತಹ ಮೂರ್ಖತನದ ಪ್ರಯತ್ನವನ್ನು ಅನೇಕರು ಮಾಡ್ತಾ ಇದ್ದೀರಿ. ನೀವು ಕಂಪ್ಲೀಟಾಗಿ ಅಂಬೇಡ್ಕರ್ ಬಸವಣ್ಣವ್ರನ್ನ ಅಪ್ಕೋಬೇಕು ಅಂದರೆ ನೀವು ನಿಮ್ಮ ಧರ್ಮ ಕರ್ಮವನ್ನು ಬಿಡಬೇಕು, ನಿಮ್ಮ ನಂಬಿಕೆ ನಿಮ್ಮ ಆಶಯಗಳನ್ನು ಬಿಟ್ಟು ಬರಬೇಕು ಅಂತ ಏನಾದರೂ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆಯಾ? ಈಗ ಮುಸಲ್ಮಾನ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಂದ್ರೆ ನಮಾಜೇ ಮಾಡಬಾರ್ದು, ಮುಸ್ಲಿಂ ಧರ್ಮವನ್ನೇ ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಈ ಥರದ ಒಣ ಹಠಗಳಿಂದ ಒಣ ಜಂಬಗಳಿಂದ ನೀವು ಸಾಧಿಸಿದ್ದೆಷ್ಟು? ನಾನು ಹಗಲು ರಾತ್ರಿ ಕೂಲಿ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಂಪಾದನೆ ಮಾಡಿದಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ವ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಡಾಲಿ ಧನಂಜಯ ಟಾಪಿಕನ್ನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನು ನಾನು ಹೇಳಬೇಕು. ನನ್ನ ಚಾನಲ್ಲು ನಿನ್ನೆಗೆ 2 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಬೆಂಬಲ, ನಿಮ್ಮ ಬೈಗುಳ, ನಿಮ್ಮ ಅಭಿಮಾನ ಇದೆಲ್ಲ ಇಲ್ಲ ಅಂದರೆ ಇವೆಲ್ಲ ಸಾಧನೆ ಮಾಡೋಕ್ಕಾಗಲ್ಲ. ಒಂದು 6 ತಿಂಗಳ ಹಿಂದೆ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದು. ಆವಾಗ ನಾನು ಅದಕ್ಕೆ ಸಂಬಂಧಪಟ್ಟಾಗ ವಿಡಿಯೋವನ್ನು ಮಾಡಿದ್ದೆ. 2020ರಲ್ಲಿ NRC ಟೈಮಲ್ಲಿ ಈ ಚಾನಲ್ ಓಪನ್ ಮಾಡಿದೆ. ತಿಂಗಳಿಗೆ ಒಂದು ವಿಡಿಯೋನೋ, 2 ತಿಂಗಳಿಗೆ ಒಂದು ವಿಡಿಯೋನೋ, 2 ವಾರಕ್ಕೆ ಒಂದು ವಿಡಿಯೋನೋ, ಈ ಥರ ಏನಾದರೂ ಟಾಪಿಕ್ ಇದ್ದಾಗ ನನಗೆ ಮಾತಾಡಬೇಕು ಅಂತ ಅನ್ನಿಸ್ದಾಗ ನಾನು ಮಾತಾಡ್ತಾ ಇದ್ದೆ, ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಎಲ್ಲ ತಲೆಗೆ ನಿಂತ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ಆದರೆ 1 ಲಕ್ಷ ಸಬ್ಸ್ಕ್ರೈಬರ್ ಆದಮೇಲೆ ಸಿಲ್ವರ್ ಬಟನ್ ಕೂಡ ಬರುತ್ತೆ. ಅದೆಲ್ಲ ಆದಮೇಲೆ ನಾನು ಪ್ರತಿನಿತ್ಯ ಮಾತಾಡಬೇಕು. ಯಾಕಂದರೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಅಂದರೆ ಜನ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ವಿಚಾರವನ್ನು ಒಪ್ಪುವರ ಸಂಖ್ಯೆ ಜಾಸ್ತಿ ಇದೆ ಅಂದಾಗ ನಾನು ನನ್ನ ಸಿದ್ಧಾಂತವನ್ನು ಪ್ರತಿಪಾದಿಸುವ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದೆ. ಪ್ರತಿನಿತ್ಯ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೆ. ಒಂದಿಲ್ಲ ಅಂದರೆ 2 ಆದರೂ ಒಂದೊಂದು ದಿವಸ 2 ವಿಡಿಯೋ ಮಾಡ್ತಿದ್ದೆ. ಬಹುಶಃ ಕಳೆದ 6 ತಿಂಗಳಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಒಂದು ದಿನ ವಿಡಿಯೋ ಮಾಡದೇ ಇರಬಹುದು. ಆದರೆ ಪ್ರತಿನಿತ್ಯ ಭಾನುವಾರವೂ ಸಹ ಒಂದಲ್ಲ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. 1 ಲಕ್ಷ ಸಬ್ಸ್ಕ್ರೈಬರ್ ಆಗೋದಕ್ಕೆ 4 ವರ್ಷ ತಗೊಳ್ತು. ಅದಕ್ಕೆ ಕಾರಣ ನನಗಿಷ್ಟ ಬಂದಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಆದರೆ ಈ 6 ತಿಂಗಳಲ್ಲಿ ಡೆಡಿಕೇಟಾಗಿ ವರ್ಕ್ ಮಾಡಿದ್ದೀನಿ. ಮತ್ತೆ ಆ 1 ಲಕ್ಷಕ್ಕೆ ಮತ್ತೆ 1 ಲಕ್ಷವನ್ನು ಸೇರಿಸಿ 2 ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ್ದೀರಿ. ದಯವಿಟ್ಟು ಇನ್ನಷ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ನನಗಿರಲಿ. ನನ್ನನ್ನು ಬೈಯೋರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಯಾಕಂದರೆ ಬೈತಾರಲ್ಲ, ಬೈಯೋರು ಪ್ರೊಫೈಲ್ನ ಟಿಕ್ ಮಾಡಿದಾಗ ನಮಗೆ ಯೂಟ್ಯೂಬ್ ಸ್ಟುಡಿಯೋದ ಡೀಟೇಲ್ಸ್ ಬರುತ್ತೆ. ಇವನು ನನ್ನನ್ನು ಎಷ್ಟು ಸಾರಿ ಬೈದಿದ್ದಾನೆ ಅಂಥೇಳಿ. ಸುಮಾರು 40, 50, 100 ಕಮೆಂಟ್ ಇರುತ್ತೆ. 100 ಕಮೆಂಟು ಬೈದಿರ್ತಾನೆ. ಹೊಟ್ಟೆಗೆ ಅನ್ನ ತಿನ್ನಿ ಅಂತ ಒಂದು ವಿಡಿಯೋ ಮಾಡಿರ್ತಾನೆ, ಅದಕ್ಕೂ ಬೈದಿರ್ತಾನೆ. ಸೊ ಬೈಯುವಂತಹ ಕೆಟಗರಿಗೆ ಸೇರಿದವರು ಇವರನ್ನು ಕೂಡ ನಾನು ಬ್ಲ್ಯಾಕ್ ಮಾಡಿದೆ, ಹಾಗೆ ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ಬೈರಿ, ಏನಾದರೂ ಬೈರಿ, ಆದರೆ ಬೈತಾ 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 ನೀವು ಬದಲಾಗಿ. ಯಾಕಂದರೆ ಮನುಷ್ಯತ್ವವನ್ನು ಹೊರತುಪಡಿಸಿ ಇನ್ಯಾವುದೂ ನಾನು ಇಲ್ಲಿವರೆಗೆ ಮಾತಾಡಿಲ್ಲ. ಹಿಂದೂ ಮುಸಲ್ಮಾನರನ್ನು ಒಡೆಯುವಂಥ ಅನೇಕ ಯೂಟ್ಯೂಬ್ಗಳು, ಅನೇಕ TV ಮಾಧ್ಯಮಗಳು, ಅನೇಕ ಪತ್ರಿಕೆಗಳು ಕೆಲಸ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಾವು ಧರ್ಮದ ವಿಚಾರದಲ್ಲಿ ಹೊಡೆದಾಡಬೇಡಿ. ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಬೇಡ. ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಒಂದು ಯೂನಿಟಿ. ನಮ್ಮೆಲ್ಲರ ರಕ್ತ ಬೆವರು ಸುರಿದ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು ಪದೇ ಪದೇ ಈ ದೇಶದಲ್ಲಿರುವಂಥ ಎಲ್ಲ ಜನರನ್ನು ಬೆಸೆಯುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ದೀನಿ. ಯಾವುದೇ ಒಂದು ಕೃತ್ಯ ನಡೆದರೆ ಅದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ. ದಯವಿಟ್ಟು ಕೃತ್ಯವನ್ನು ವ್ಯಕ್ತಿಗತವಾಗಿ ನೋಡಿ, ಧಾರ್ಮಿಕವಾಗಿ ಧರ್ಮದ ಆಧಾರದಲ್ಲಿ ನೋಡಬೇಡಿ ಅಂತಲೇ ವಾದ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಈ ದೇಶವನ್ನು ಒಡೆಯುವಂಥ ಶಕ್ತಿಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮುಲಾಜಿಲ್ಲದೆ, ಹೆದರಿಕೆ ಇಲ್ಲದೆ ಮಾತನಾಡ್ತಾ ಬಂದಿದ್ದೀನಿ. ಹಾಗಾಗಿ ನಿಮ್ಮ ದೊಡ್ಡ ಪ್ರೋತ್ಸಾಹ ನನಗೆ ಸಿಕ್ಕಿದೆ, ನಿಮ್ಮ ದೊಡ್ಡ ಬೆಂಬಲ ನನಗೆ ಸಿಕ್ಕಿದೆ. ಅದನ್ನು ಮತ್ತಷ್ಟು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯ ಶ್ರೀರಕ್ಷೆ ಅಂತ ನಾನು ಸದಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಅದೇ ಥರ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಜಾಯಿನ್ ಆಗಿ, ಶೇರ್ ಮಾಡಿ. ಜಾಯಿನ್ ಅಂತ ಒಂದು ಆಪ್ಷನ್ ಇದೆ. ಆ ಜಾಯಿನ್ ಆಪ್ಷನ್ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವು ಕೊಡುವಂಥ ಬೆಂಬಲ. ಅಲ್ಲೊಂದು 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಹಾಕಿರ್ತೀವಿ. ಅದು ನಮ್ಮ ಚಾನಲ್ ನಡೆಸೋದಕ್ಕೆ ಇನ್ನಷ್ಟು ಜನರನ್ನು ನಾವು ಹೈರ್ ಮಾಡಿಕೊಂಡು ಅವ್ರಿಗೆ ಕೆಲಸ ಕೊಟ್ಟು ಈ ಚಾನಲ್ನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ, ಇನ್ನಷ್ಟು ಪರಿಪಕ್ವವಾಗಿ ಪರಿಣಾಮಕಾರಿಯಾಗಿ ಚಾನಲ್ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಜಾಯಿನ್ ಆಪ್ಷನ್ಗಳನ್ನು ಕೊಟ್ಟಿದ್ವಿ. ಅದನ್ನು ನಿಮಗೆ ಬಿಟ್ಟಿದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ
ಒತ್ತಾಯಲ್ಲಿ ಒತ್ತಡಗಳಿಲ್ಲ. ನಾನು ಧರ್ಮರಕ್ಷಕ ಅಂತ ಹೇಳಿಬಿಟ್ಟು ಗೂಗಲ್ ಪೇ ಫೋನ್ಪೇ ನಂಬರ್ ಹಾಕುವಂಥ ಕೆಟಗರಿಯವ್ರು ನಾವಲ್ಲ. ಕೊಟ್ಟರು ಸಂತೋಷ, ಕೊಡದಿದ್ರು ಸಂತೋಷ. ನೀವು ನೋಡ್ತಿರಲ್ಲ ಅದೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯ ಶ್ರೀರಕ್ಷೆ. ಈಗ ಡಾಲಿ ಧನಂಜಯ ಮದುವೆ ಮತ್ತು ಆ ಕೆಂಡ ತುಳಿದ ಕತೆ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನನಗೆ ಬುದ್ಧನ ಬದುಕು ಬಹಳ ದೊಡ್ಡ ಅರಿವು. ಬುದ್ಧನ ಶಾಂತಿಯ ಮಾರ್ಗ, ಬುದ್ಧನ ಅಹಿಂಸಾ ಮಾರ್ಗದ ಬಗ್ಗೆ ಭಾಳ ದೊಡ್ಡ ನಂಬಿಕೆ ನನಗಿದೆ. ಅದನ್ನು ಒಂದು 4 ಕಡೆ ಮಾತನಾಡ್ತೀನಿ, ಭಾಷಣದಲ್ಲೂ ಹೇಳ್ತೀನಿ. ಹಾಗಾದರೆ ನಾಳೆ ನಾನು ಇದನ್ನೆಲ್ಲ ಮಾತನಾಡಬೇಕು ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಾ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡದೆ ಇದನ್ನೆಲ್ಲ ನಾನು ಮಾತನಾಡೋದಕ್ಕೆ ಆಗೋದಿಲ್ವೇ? ಸ್ನೇಹಿತರೆ, ನನಗೆ ಅಂಬೇಡ್ಕರ್ ಅವರು ಬಹಳ 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 ಇಷ್ಟ. ಅಂಬೇಡ್ಕರ್ ಅವರ ವಿಚಾರಧಾರೆ ಬಹಳ 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 ಇಷ್ಟ. ಅದು ನನಗೆ ಮಾರ್ಗವೂ ಹೌದು, ಅರಿವಿನ ಬುತ್ತಿಯೂ ಹೌದು. ನಾನು ಅಂಬೇಡ್ಕರ್ ಅವ್ರ ಬಗ್ಗೆ 100 ಭಾಷಣಗಳನ್ನು ಮಾಡಿದ್ದೀನಿ, 108 ವಿಚಾರಗಳನ್ನು ಹೇಳಿದ್ದೀನಿ. ಅವ್ರ ಬಗ್ಗೆ ತುಂಬ 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 ಅಧ್ಯಯನ ಮಾಡಿದ್ದೀನಿ, ತುಂಬ ವಿಚಾರಗಳನ್ನು ಸಾವಿರಾರು ಜನರಿಗೆ ಮುಟ್ಟಿಸಿದ್ದೀನಿ. ಹಾಗಾದರೆ ನಾನು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮಾತನಾಡೋದಾದರೆ, ಆ ವಿಚಾರಗಳನ್ನು 1000 ಜನರಿಗೆ ಹೇಳೋದಾದರೆ ನಾನು ಅಂಬೇಡ್ಕರ್ ಆಗಬೇಕಾ? ಅಂಬೇಡ್ಕರ್ ಅವರಂತೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಾ? ಅದನ್ನು ಸ್ವೀಕಾರ ಮಾಡದೆ ನಾನು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ಹೇಳಲೇಬಾರ್ದ? ಹೇಳುವ ನೈತಿಕತೆ ನನಗಿರಲ್ವಾ? ಇದೇ ಥರ ಬಸವಣ್ಣನವರ ಬಗ್ಗೆ, ನಾರಾಯಣ ಗುರು ಅವರ ಬಗ್ಗೆ ಮಾತನಾಡಬೇಕು ಅಂದರೆ ನಾನು ಲಿಂಗಾಯತ ಆಗಬೇಕಾ? ಈಡಿಗ ಆಗಬೇಕಾ? ನಾನು ಹುಟ್ಟಿದ ಧರ್ಮ, ನನಗೇನೋ ಒಂದು ಜಾತಿ ಅಂತ ಕಟ್ ಹಾಕಿದಾರಲ್ಲ, ಅದರ ರೀತಿ ರಿವಾಜುಗಳನ್ನು ಮೀರಿ ಅವರಂತೆ ಬದುಕಬೇಕು. ನೀವು ಯಾರ ಬಗ್ಗೆ ಮಾತಾಡ್ತೀರೋ ನೀವು ಅವರಂತ ಆದರೆ ಮಾತ್ರ ಅವ್ರ ಬಗ್ಗೆ ಮಾತನಾಡುವ ನೈತಿಕತೆ ಇರುತ್ತೆ ಅಂತ ಹೇಳಿದ್ರೆ ಇದನ್ನು ಮೂರ್ಖತನ ಅಂತ ಹೇಳಬೇಕಲ್ವಾ? ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತೀನಿ, ವೆರಿ ಸಿಂಪಲಾಗಿ ಇನ್ನೊಂದು ಆ್ಯಡ್ ಮಾಡ್ತೀನಿ. ಒಬ್ಬ ಮುಸಲ್ಮಾನ ಅವನಿಗೆ ಬುದ್ಧ ಇಷ್ಟ, ಬಸವಣ್ಣ ಇಷ್ಟ, ಅಂಬೇಡ್ಕರ್ ಇಷ್ಟ, ನಾರಾಯಣ ಗುರುಗಳ ತತ್ವ ಆದರ್ಶಗಳು ಇಷ್ಟ. ಆತ 100 ಭಾಷಣಗಳನ್ನು ಮಾಡ್ತಾನೆ ಇವ್ರ ಬಗ್ಗೆ. ಇವರ 100 ವಿಚಾರಗಳನ್ನು ಸಾವಿರಾರು ಜನರಿಗೆ ಹೇಳ್ತಾನೆ. ಈ ದೇಶದಲ್ಲಿ ಅನೇಕ ಮುಸಲ್ಮಾನರು ಬುದ್ಧ, ಬಸವ, ಅಂಬೇಡ್ಕರ್, ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಭಾಷಣದ ಮೂಲಕ ಸಾವಿರಾರು ಜನರಿಗೆ ಮುಟ್ಟಿಸುವ 100 ಮುಸಲ್ಮಾನರು ಸಿಗ್ತಾರೆ, ಸಾವಿರಾರು ಮುಸಲ್ಮಾನರು ಸಿಗ್ತಾರೆ. ಹಾಗಂತ ಅವರು ಬುದ್ಧನನ್ನು, ಬಸವಣ್ಣನನ್ನು, ಅಂಬೇಡ್ಕರ್ ಅವರನ್ನು, ನಾರಾಯಣ ಗುರು ಅವರನ್ನು ಮಾತನಾಡ್ತಾರೆ ಅಂದ ಕೂಡಲೇ ಅವ್ರು ನಮಾಜ್ ಮಾಡಬಾರ್ದಾ? ನಾಳೆ ಕ್ರೈಸ್ತ ಇವ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ ಚರ್ಚಿಗೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ರೆ ಅದನ್ನು ನಾನು ಮೂರ್ಖತನ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅನೇಕ ಸನ್ಮಿತ್ರರು ಸೇರಿದಂಗೆ ಅನೇಕರು ಅನೇಕ ರೀತಿಯಲ್ಲಿ ಡಾಲಿ ಧನಂಜಯ ಅವರ ಮದುವೆ ಸಂದರ್ಭದಲ್ಲಿ ಕೆಂಡವನ್ನು ತುಳಿದಂಥ ಆ ಪ್ರಕ್ರಿಯೆಗೆ ವಿಮರ್ಶೆ ಮಾಡಿದ್ದಾರೆ. ಅನೇಕ ಗೆಳೆಯರು ಅಥವಾ ಗೆಳೆಯರಲ್ಲದವರು ಅನೇಕರು ಅನೇಕ ರೀತಿಯಲ್ಲಿ ಡಾಲಿ ಧನಂಜಯ್ ಕೆಂಡವನ್ನು ತುಳಿದು ಹೋದಂತಹ ವಿಚಾರವನ್ನು ಇಟ್ಕೊಂಡು ಅವರನ್ನು ಟ್ರೋಲ್ ಮಾಡುವ, ಅವ್ರ ಬಗ್ಗೆ ವಿಮರ್ಶೆ ಬರೆಯುವ ಕೆಲಸವನ್ನು ಮಾಡಿದ್ದಾರೆ. ಕೆಲವರಂತೂ ಪೀಕ್ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಡಾಲಿ ಧನಂಜಯ್ ಅನೇಕ ಬಾರಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಅವರ ತತ್ವಗಳನ್ನು ಹೇಳ್ತಾರೆ. ಮೇ ಬಿ ಪ್ರತಾಪ್ ಸಿಂಹನೋ ಚಕ್ರವರ್ತಿ ಸೂಲಿಬೆನೋ ಯಾರೋ ಗೊತ್ತಿಲ್ಲ, ದ್ವೇಷವನ್ನೇ ಉಸಿರಾಡಿಕೊಂಡಿರುವಂಥ ಇವರು ಅದೇನೋ ಒಂದು ಟ್ವೀಟ್ ಮಾಡಿರ್ತಾರೆ. ಮೇ ಬಿ ನಾನು ಹೇಳ್ತಿದ್ದೀನಿ, ಕನ್ಫರ್ಮ್ ಆಗ್ತಾ ಇಲ್ಲ ಇವರೇನಾ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಮರು ಟ್ವೀಟ್ ಮಾಡ್ತಾರೆ ಧನಂಜಯ್, ಮೊದಲು ಮಾನವನಾಗು ಅಂಥೇಳಿ, ಮೊದಲು ಮಾನವನಾಗು ಅಂತ. ಅಲ್ಲಿಂದ ಡಾಲಿ ಧನಂಜಯ್ ಚರ್ಚೆಗೆ ಬರ್ತಾರೆ. ಯಾಕಂದರೆ ಒಬ್ಬ ಸೆಲೆಬ್ರಿಟಿ, ಯಾವುದೇ ಒಬ್ಬ ಸೆಲೆಬ್ರಿಟಿ ಚಿತ್ರರಂಗದಲ್ಲಿ ಇರುವವರು ಯಾವುದಾದ್ರೂ ಸ್ಟೇಟ್ಮೆಂಟನ್ನು ಪಬ್ಲಿಕ್ ಡೊಮೈನಿಗೆ ಬಿಡಬೇಕಾದ್ರೆ 108 ಬಾರಿ ಯೋಚನೆ ಮಾಡ್ತಾರೆ. ಯಾಕಂದರೆ ಅಂಬೇಡ್ಕರ್ ಆಗಲಿ ಬಸವಣ್ಣ ಆಗಲಿ ಅವರ ವಿಚಾರಧಾರೆಗಳನ್ನು ಡಾಲಿ ಧನಂಜಯ್ ಅನೇಕ ಬಾರಿ ಅನೇಕ ವೇದಿಕೆಗಳಲ್ಲಿ ಮಾತನಾಡುತ್ತಾರೆ. ಸಹಜವಾಗಿ ಬಸವ ವಿರೋಧಿಗಳಿಗೆ, ಅಂಬೇಡ್ಕರ್ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ ಇದು ಸಹಿಸಕ್ಕಾಗಲ್ಲ. ಆ ವಿರೋಧಿಗಳ ಪಾಳ್ಯದಲ್ಲಿ ಇವರ ಸಿನಿಮಾವನ್ನು ನೋಡುವಂಥ ಅಭಿಮಾನಿಗಳು ಇದ್ದೇ ಇರ್ತಾರೆ. ಹೀಗಾಗಿ ಸೆಲೆಬ್ರಿಟಿಗಳು ಯಾವುದೇ ಸೈದ್ಧಾಂತಿಕ ವಿಚಾರವನ್ನು ಮಾತನಾಡಬೇಕಾದ್ರೆ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಲ್ಲ. ನಾವಾಯಿತು ನಮ್ಮ ಪಾಡಾಯಿತು ಅಂತ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆ ಥರದ ಪ್ರಯತ್ನವನ್ನು ಒಬ್ಬ ಚೇತನ ಅಹಿಂಸೆ ಮಾಡ್ತಾರೆ. ಇವತ್ತು ಚೇತನ ಅಹಿಂಸೆ ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಚಿತ್ರರಂಗದಲ್ಲಿ ಮತ್ತು ಅಭಿಮಾನಿಗಳ ಮಾನಸಿಕತೆಯಲ್ಲಿ ಅನ್ನೋದು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗೆಯೇ ಕಿಶೋರು ಒಳ್ಳೆ ನಟ, ಬಹಳ ಅದ್ಭುತ ನಟ. ಅವರು ಕೂಡ ನೇರವಾಗಿ ಸಂವಿಧಾನ ವಿರೋಧಿಗಳಿಗೆ
ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಡ್ತಾನೆ ಇರ್ತಾರೆ, ಸಂವಿಧಾನಬದ್ಧವಾಗಿ ಮಾತಾಡ್ತಾರೆ. ಹಾಗಾಗಿ ಇವರೆಲ್ಲರೂ ನಮಗೆ ಒಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಮ್ಮಂಥವ್ರಿಗೆ. ಯಾಕಂದರೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಇವರ ಮಾರ್ಗದಲ್ಲೇ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ, ಇವರ ವೈಚಾರಿಕತೆಯ ಮಾರ್ಗದಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ, ಅದನ್ನೇ ನಾವು ನಮ್ಮ ರಕ್ತದಲ್ಲಿ ಅಳವಡಿಸಿಕೊಂಡಿರೋದ್ರಿಂದ ಸೆಲೆಬ್ರಿಟಿಗಳ ಮಾತು ಲಕ್ಷಾಂತರ ಅಭಿಮಾನಿಗಳಲ್ಲಿ ಬೇರೆದೇ ರೀತಿಯಲ್ಲಿ ಕನ್ವಿನ್ಸ್ ಮಾಡಬಲ್ಲದು, ಬೇಗ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವುದರ ಅರಿವಿರೋದ್ರಿಂದ ಇವರೆಲ್ಲ ಮಾತಾಡಿದಾಗ ನಾವು ಇವರಿಗೆ ಬೆಂಬಲವನ್ನು ಸೂಚಿಸ್ತೀವಿ. ಯಾಕಂದರೆ ಪಾಪ್ಯುಲರ್ ಆಗಿರುವಂಥ ವ್ಯಕ್ತಿ ಒಂದು ಒಳ್ಳೆ ಸಂದೇಶವನ್ನು ಮಾರುಕಟ್ಟೆಗೆ ಬಿಟ್ಟ ಅಂದರೆ ಅದರ ಇಂಪ್ಯಾಕ್ಟ್ ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ದ್ವೇಷವನ್ನೇ ಉಸಿರಾಡುತ್ತಿರುವಂಥ ಈ ದೇಶದ ಇವತ್ತಿನ ಸ್ಥಿತಿಯಲ್ಲಿ ಮನುಷ್ಯತ್ವವನ್ನು ಮಾತನಾಡುವಂಥ ಯಾವುದೇ ವ್ಯಕ್ತಿಗಳು, ಅದರಲ್ಲೂ ಸೆಲೆಬ್ರಿಟಿಗಳು ಕೈಗೆ ಸಿಕ್ಕಿದ ಕೂಡಲೇ ನಾವು ಹಿಡ್ಕೊಂಡ್ಬಿಡ್ಬೇಕು, ಇಷ್ಟೇ. ಆದರೆ ಡಾಲಿ ಧನಂಜಯ್ ಅವರ ವಿಚಾರಧಾರೆಗಳನ್ನು ಅವರು ಬೆಂಕಿ ಕೆಂಡವನ್ನು ತುಳಿದ ಸಂಗತಿಗೆ ಹೋಲಿಕೆ ಮಾಡಿ ಭಾಳ ದೊಡ್ಡ ದೊಡ್ಡ ವಿಮರ್ಶೆಯನ್ನು ಬರೀತಾ ಇದ್ದಾರೆ. ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ, ನಿಮಗೆ ಯಾವುದೇ ನೈತಿಕತೆ ಇಲ್ಲ ಬಸವಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ. ನೀವು ಕೆಂಡ ತುಳಿಯುವ ಮೂಲಕ ವೈದಿಕತೆಯ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಫಾಲೋ ಮಾಡಿದ್ದೀರಿ. ನೀವು ಬ್ರಾಹ್ಮಣರ ತತ್ವಗಳನ್ನು, ಬ್ರಾಹ್ಮಣರ ಆಶಯಗಳನ್ನು ಫಾಲೋ ಮಾಡೋರು. ನೀವು ಮನೆ ಒಳಗಡೆ ಒಂದು, ಮನೆ ಹೊರಗೊಂದು. ನಿಮ್ಮದು ಡಬಲ್ ಸ್ಟ್ಯಾಂಡರ್ಡು, ನಿಮ್ಮನ್ನು ನಾವು ನಂಬಾರ್ದು, ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಇನ್ನು ಮುಂದೆ ನಂಬಲ್ಲ ಅನ್ನೋ ಅರ್ಥದಲ್ಲಿ ವಿಮರ್ಶೆಗಳನ್ನು ಬರೀತಿದ್ದಾರೆ. ಅವರು ಇಷ್ಟು ದಿನಗಳ ಕಾಲ ಪಬ್ಲಿಕ್ ಡೊಮೈನಿಗೆ ಅಂಬೇಡ್ಕರ್ ಆಗಲಿ ಬಸವಣ್ಣ ಆಗಲಿ ಈ ವಿಚಾರಧಾರೆಗಳನ್ನು ಹೇಳುವ ಮೂಲಕ ಒಂದು ದೊಡ್ಡ ವರ್ಗದ ಶತ್ರುತ್ವವನ್ನು ಕಟ್ಕೊಳ್ತಾರೆ. ಅವ್ರಿಗದು ಅರಿವಿರುತ್ತೆ, ನಾವು ಹೀಗೆ ಮಾತಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತೇಳಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಅಷ್ಟು ಮಾತ್ರದ ಕೆಲಸವನ್ನಾದರೂ ಮಾಡಿದ್ದಾರೆ ಇವರು. ಅವ್ರನ್ನ ಈಸಿಯಾಗಿ ಕೆಂಡ ತುಳಿದ್ರು ಅಂತ ಹೇಳಿಬಿಟ್ಟು ಆ ಒಂದು ಘಟನೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಅವರನ್ನು ದೂರ ಇಡಿ ಅಂತ ಹೇಳ್ಬಿಟ್ಟು ಸಂದೇಶವನ್ನು ಸಾರುವಂತಹ ಮೂರ್ಖತನದ ಪ್ರಯತ್ನವನ್ನು ಅನೇಕರು ಮಾಡ್ತಾ ಇದ್ದೀರಿ. ಈಗ ಮುಸಲ್ಮಾನ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಂದ್ರೆ ನಮಾಜೇ ಮಾಡಬಾರ್ದು, ಮುಸ್ಲಿಂ ಧರ್ಮವನ್ನೇ ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ನಾಳೆ ಒಬ್ಬ ಕ್ರೈಸ್ತ ಚರ್ಚೆ ಬಿಟ್ಟು ಹೊರಗೆ ಬಂದುಬಿಡಬೇಕು, ನೀವು ಅಂಬೇಡ್ಕರ್ ಅವ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಮಾತಾಡಬೇಕು, ನೀವು ಕಂಪ್ಲೀಟಾಗಿ ಅಂಬೇಡ್ಕರ್ ಬಸವಣ್ಣವ್ರ ಅಪ್ಕೋಬೇಕು ಅಂದರೆ ನೀವು ನಿಮ್ಮ ಧರ್ಮ ಕರ್ಮವನ್ನು ಬಿಡಬೇಕು, ನಿಮ್ಮ ನಂಬಿಕೆ ನಿಮ್ಮ ಆಶಯಗಳನ್ನು ಬಿಟ್ಟು ಬರಬೇಕು ಅಂತ ಏನಾದರೂ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆಯಾ? ಈ ವಿಚಾರಕ್ಕೂ ಅವರ ಮನೆಯ ಪರಿಪಾಲನೆಗೂ ಏನಾದರೂ ಸಂಬಂಧ ಇದೆಯಾ? ಡಾಲಿ ಧನಂಜಯ್ ಅವರ ಅಜ್ಜ ತಾತನ ಕಾಲದಿಂದ ಏನೋ ಒಂದು ಆ ಹಳ್ಳಿ, ಆ ಊರು, ಅಲ್ಲಿನ ವಾತಾವರಣ, ಅಲ್ಲಿ ಬಂದಿರುವಂಥ ಒಂದು ಪದ್ಧತಿ, ಆ ಪದ್ಧತಿನ ಫಾಲೋ ಮಾಡಿದ್ರಪ್ಪ. ಫಾಲೋ ಮಾಡಿದ ಕೂಡಲೇ ಅದಕ್ಕೆ ಈ ಥರ ಚರ್ಚೆ ಬೇಕಾ? ಒಂದು ಕಡೆ ವೈದಿಕತೆಯ ಚರ್ಚೆ ಆಗುತ್ತೆ, ಇನ್ನೊಂದು ಕಡೆ ಅಗ್ನಿ ಏನು ಶ್ರೇಷ್ಠ ಅಲ್ಲ, ಹಾಗಾಗಿ ಅದನ್ನು ತುಳಿಯುವ ಮೂಲಕ ಅದು ನೆಲಮೂಲದ ಸಂಸ್ಕೃತಿಗೆ ಪೂರಕವಾಗಿರುವಂಥ ಒಂದು ಆಚರಣೆ, ಅದು ವೈದಿಕರದ್ದಲ್ಲ, ಅದು ಇಲ್ಲಿನ ಮೂಲ ನಿವಾಸಿಗಳದ್ದು ಅಂತ ಒಂದು ವಾದ. ವೈದಿಕರು, ಮೂಲ ನಿವಾಸಿಗಳು ಬಿಡ್ಬಿಡ್ರಿ, ಮದುವೆ ಆಗಿದ್ದಾರೆ, ಏನೋ ಮನೆತನದ್ದು, ಅವ್ರೇನು ಹೋಗ್ಬಿಟ್ಟು ಕೆಂಡನ ಹಾಕಿಬಿಟ್ಟು ಹಾಯಲೇಬೇಕು ಅಂತ ಹೇಳಿಬಿಟ್ಟು ಏನಾದ್ರು ಹಠ ಮಾಡಿ ಕೆಂಡ ತುಳಿಯೋ ಪ್ರಯತ್ನವನ್ನು ಮಾಡಿದ್ರೆ ಮನೆಯವ್ರು ಹೇಳಿರ್ತಾರೆ. ಒಂದಿಷ್ಟು ಆಕ್ಷೇಪಗಳು ಇರ್ಬೋದು, ಯಾರಿಗೆ ಗೊತ್ತು, ನೀವು ನೋಡಿದ್ದೀರಾ ಯಾಕೆ ಬೇಕಪ್ಪ ಅಂಥೇಳಿ. ಬಟ್ ಮನೆತನ ಸಮಾಧಾನ ಮಾಡಲೇಬೇಕು, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಆ ಕುಟುಂಬದ ಒಂದು ನಂಬಿಕೆ, ಆ ನಂಬಿಕೆಗೆ ಯಾಕೆ ಹರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಆ ಮೂಮೆಂಟನ್ನು ತೊಗೊಂಡಿರ್ಬೋದು. ಹಾಗಂತ ಅವರ ವಿಚಾರಧಾರೆಗೂ ಕೆಂಡ ತುಳಿಯೋ ವಿಚಾರಧಾರೆಗೂ ನೀವು ಒಂದಕ್ಕೊಂದು ಬೆಸುಗೆ ಹಾಕಿಬಿಟ್ಟು ಚರ್ಚೆ ಮಾಡೋದು ನನಗೆ ಯಾಕಪ್ಪ ಅದು ಸರಿ ಕಾಣಿಸ್ಲಿಲ್ಲ. ಅದು ಯಾವುದೇ ಕಾರಣಕ್ಕೂ ನನಗೆ ಸರಿ ಕಾಣಿಸಿಲ್ಲ, ಸರಿ ಕಾಣಿಸೋದೇ ಇಲ್ಲ. ಮದುವೆ ಆಗಿದ್ದರೆ ಶುಭಾಶಯಗಳನ್ನು ತಿಳಿಸಿ. ಈ ಥರದ ಚರ್ಚೆಗಳ ಮೂಲಕ ಅವರ ಒಳಗಡೆ ಇರುವ ವಿಚಾರಧಾರೆಯನ್ನು ನಾಳೆ ಅವರು ಎಲ್ಲೂ ಹೇಳದಂತೆ ತಡೆಯುವಂತಹ ಒಂದು ಸ್ವಾರ್ಥದ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದೀರೇನೋ ಅಂತ ನನಗನ್ನಿಸುತ್ತೆ. ಹಾಗೆ ಮಾಡಬೇಡಿ, ಅವರಿಷ್ಟ, ಅವ್ರ ಬದುಕು. ಅವ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಆದರೂ ಮಾತಾಡಲಿ, ಬಸವಣ್ಣವ್ರ ಬಗ್ಗೆ ಮಾತನಾಡ್ತಾರಲ್ಲ ಅಂತ ನಾವು ಖುಷಿ ಪಡೋಣ. ನಿಮಗಿಂತ ನಮಗಿಂತನೇ ಹೆಚ್ಚು ರೀಚ್ ಇವ್ರ ಮಾತು ಆಗುತ್ತಲ್ಲ ಅಂತ ಖುಷಿ ಪಡೋಣ. ನಮ್ಮ ವಿಚಾರಧಾರೆಗಳನ್ನು ಇವ್ರು ಹೇಳೋದ್ರಿಂದ ನಮ್ಮ ಮಾತು 1000 ಜನಕ್ಕೆ ಮುಟ್ಟಿದ್ರೆ ಇವರ ಮಾತು 1,00,000 ಜನಕ್ಕೆ ಮುಟ್ತಾರಲ್ಲ, ಅದರಿಂದ ಇಂಪ್ಯಾಕ್ಟ್ ಆಗುತ್ತಲ್ಲ, ಅಷ್ಟನ್ನು ನಾವು ಯೋಚನೆ ಮಾಡೋಣ. ಅವ್ರು ಕೆಂಡ ತುಳಿದ್ರು ಅನ್ನೋ ಕಾರಣಕ್ಕೆ ಅದು ಕೆಂಡ ತುಳಿದ್ರು, ಅದು ಅವರ ಪದ್ಧತಿ, ಇದು ಇವರ ಪದ್ಧತಿ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಪದ್ಧತಿನ ಒಂದಿಷ್ಟುದ್ದ ಬರೆದು ಅದರ ಕೆಳಗೆ ಡಾಲಿ ಧನಂಜಯನನ್ನು ದೂರ ಇಡಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಈ ಥರ ನಾವು ಗೊಂದಲದ ಮನಸ್ಸನ್ನು ಇಟ್ಕೊಂಡು ಯಾವ ಹೋರಾಟವನ್ನು ಮಾಡೋಕ್ಕಾಗಲ್ಲ. ಅಂಬೇಡ್ಕರ್ ಗಾಂಧಿ ವಿಚಾರದಲ್ಲೂ ಕೂಡ ಇದೇ ಭಿನ್ನತೆ. ಒಬ್ರಿಗೊಬ್ರು ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಬೇರೆ, ಗಾಂಧಿನೇ ಬೇರೆ. ಆದರೆ ಇವರಿಬ್ಬರ ನಡುವೆ ಸಂಘರ್ಷವನ್ನು ಏರ್ಪಡಿಸಿದ್ರೆ ಯಾರಿಗೆ ಲಾಭ ಆಗುತ್ತೆ? ಡಾಲಿ ಧನಂಜಯ್ ಅವರನ್ನು
ಕುಗ್ಗಿಸೋ ಪ್ರಯತ್ನ ಮಾಡಿದ್ರೆ ಬೆಳೆದು ನಿಂತಹ ರಾಕ್ಷಸ ಶಕ್ತಿಗಳಿಗೆ ಯಾವ ಥರ ನಾವು ಫೀಡ್ ಮಾಡ್ದಂಗಾಗುತ್ತೆ, ಫುಡ್ ಕೊಟ್ಟಂಗಾಗುತ್ತೆ, ಬೆಳೆಸ್ದಂಗಾಗುತ್ತೆ. ಈ ಆಲೋಚನೆಗಳನ್ನು ಮಾಡಿ. ಎಲ್ಲರೂ ನಂತರನೇ ಇರಬೇಕು, ನಾನು ಹೆಂಗೆ ಬದುಕ್ತೀನಿ ಹಾಗೆ ಬದುಕಬೇಕು, ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಅವನು ಅಂಬೇಡ್ಕರ್ ವಾದಿ, ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಅವನು ಬಸವಣ್ಣನ ವಾದಿ, ಈ ಥರ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ? ಈ ಥರದ ಒಣ ಹಠಗಳಿಂದ, ಒಣ ಜಂಬಗಳಿಂದ ನೀವು ಸಾಧಿಸಿದ್ದೆಷ್ಟು? ನಿಮ್ಮ ಪ್ರಯತ್ನ ಎಷ್ಟು? ಅದರಿಂದ ಏನು ಇಂಪ್ಯಾಕ್ಟ್ ಆಗಿದೆ? ನಾನು ಹಗಲು ರಾತ್ರಿ ಕೂಲಿ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಂಪಾದನೆ ಮಾಡಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ವ. ನಾನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮೂಟೆ ಹೊತ್ತು ಬೆವರು ಸುರಿಸಿದ್ದೀನಿ ಅನ್ನೋದಕ್ಕಿಂತ ನೀನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಬೆವರು ಸುರಿಸಿ ಮೂಟೆ ಹೊತ್ತು ಎಷ್ಟು ಸಂಪಾದನೆ ಮಾಡಿದೀಯ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದಲ್ವ. ಇಂಪ್ಯಾಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಾರ್. ನಾವು ಸುಮ್ಮನೆ ಮಾತಾಡ್ತಾ ಹೋಗೋದಲ್ಲ, ದಯವಿಟ್ಟು ಬದಲಾಗುವಂಥ ಪ್ರಯತ್ನ ಮಾಡಿ. ಒಬ್ಬ ಮುಸಲ್ಮಾನ ಅಂಬೇಡ್ಕರ್ ಬಗ್ಗೆ, ಬಸವಣ್ಣ ಬಗ್ಗೆ ಮಾತಾಡಬೇಕು ಅಂದರೆ ಅವ್ನು ನಮಾಜ್ ಮಾಡಬಾರ್ದು. ಒಬ್ಬ ಕ್ರೈಸ್ತ ಇವ್ರ ಬಗ್ಗೆ ಮಾತಾಡಬೇಕಂದ್ರೆ ಚರ್ಚಿಗೆ ಹೋಗಬಾರ್ದು. ಒಬ್ಬ ಪ್ರಗತಿಪರ ಇವರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ ಆತನ ನಂಬಿಕೆ, ಆಶಯಗಳನ್ನು, ಅವರ ಮನೆತನದ ಪದ್ಧತಿಗಳನ್ನು ಧಿಕ್ಕರಿಸಿ ಬರಬೇಕು. ಈ ಥರದ ಪೊಳ್ಳುವಾದಗಳಿಂದ ಏನೂ ಪ್ರಯೋಜನ ಇಲ್ಲ. ಸಾಧ್ಯ ಆದರೆ ಶುಭಾಶಯಗಳನ್ನು ಹೇಳಿ, ಇಲ್ಲ ಸುಮ್ಮನೆ ಆಗಿಬಿಡಿ. ಕೆಲವೊಬ್ಬರು ವಿಚಾರದಲ್ಲಿ ನಾವೇನು ಚರ್ಚೆನೇ ಮಾಡಬಾರ್ದು. ಇದರಿಂದ ನಮ್ಮ ಒಳಗಿನ ಸಂಕುಚಿತ ಮನೋಭಾವಗಳು ಹೊರಗೆ ಬೀಳುತ್ತವೆ. ಆಗ ಜನ ಇವರಿಂದ ಅಲ್ಲ ನಿಮ್ಮಿಂದ ದೂರ ನಿಲ್ತಾರೆ. ದಯವಿಟ್ಟು ಬದಲಾಗಿ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.